ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾವು ಅರ್ಲಿ ಮಾರ್ನಿಂಗ್ಗೆ ಎದ್ದು ರೆಡಿಯಾಗಿ ಟೆಂಪಲ್ಗೆ ಹೋಗಬೇಕು ಅಂತ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಮಾರ್ನಿಂಗ್ 4 ಗಂಟೆಗೆ ಎದ್ದಿದ್ದಕ್ಕೆ 5:45ಗೆ ಮನೆ ಬಿಡೋ ಹಾಗಾಯಿತು. ಬಟ್ ಅಷ್ಟರಲ್ಲಿ ತುಂಬ ಬೆಳಕಾಗಿತ್ತು. ಮೊದಲಾದರೆ 6:30ಗೆ ಬೆಳಕಾಗುತ್ತೆ, 6:15ಗೆ. ಬಟ್ ಈಗ 5:30ಗೆ ಬೆಳಕಾಗ್ಬಿಡುತ್ತೆ. ನೋಡಿ, ಶ್ರೀ ಬಂಡಿ ಮಹಾಕಾಳಿ ದೇವಸ್ಥಾನಕ್ಕೆ ನಾವು ಬಂದಿದ್ದು. ಅಷ್ಟು ಬೇಗ ಬಂದ್ರೂ ಆಗಲೇ ಸುಮಾರು ಜನ ಬಂದ್ಬಿಟ್ಟಿದ್ರು. ಪಾರ್ಕಿಂಗಲ್ಲಿ ಸುಮಾರು ಕಾರ್ಗಳು ನಿಂತಿತ್ತು. ತುಂಬ ರಶ್ ಇರುತ್ತೆ ಅಂತ ನಮಗೂ ಗೊತ್ತಾಯಿತು. ಹಾಗೆ ನನ್ನ ಮಗನಿಗೆ ಒಂದು ಸ್ಮಾಲ್ ಸೆಲ್ಫಿ ತೆಗೆದುಕೊಟ್ಟು ಹೊರಟ್ವಿ. ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ, ನನಗೆ ಹೂ ತಂದ್ಕೊಡಿ ಅಂತ. ಹೂ ಇಲ್ಲದೆ ದೇವಸ್ಥಾನಕ್ಕೆ ಹೋಗೋದು ನನ್ನ ಪ್ರಕಾರ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ. ಕೊಡ್ತಿದ್ದಂಗೆ ಒಂದು ಪಾಸಿಟಿವ್ ಫೀಲ್ ಎಲ್ರಿಗೂ ಆಗೇ ಆಗುತ್ತೆ. ಹಾಗೆ ನಮಗೂ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಮ್ಮ ಯಜಮಾನ್ರು ತಡೆ ಓಡಿಸೋ ಐಟಮ್ ತರಕ್ಕೆ ಹೋಗಿದ್ರು. ಸೊ ನನ್ನ ಮಗನ ಕರ್ಕೊಂಡು ನನ್ನಲ್ಲಿ ಅಕ್ವೇರಿಯಂ ತೋರಿಸ್ತಾ ಇದ್ದೆ. ಎಲ್ಲ ಮಕ್ಕಳು ಆಡ್ತಿದ್ರು, ಹಾಗೆ ಅವನು ಅದ್ರ ಜೊತೆಲಿ ಆಡ್ತಾ ಇದ್ದ. ಜೊತೆಗೆ ನಾನು ನನ್ನ ಮಗ ಒಂದು ಸೆಲ್ಫಿ ತಗೊಂಡ್ವಿ. ನಂತರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಒಳಗಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಗರ್ಭಗುಡಿಲಿ ವಿಡಿಯೋ ಮಾಡಲಿಲ್ಲ. ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಹಾಗೆ ಇದು ಬಂದು ಉತ್ಸವ ಮೂರ್ತಿ ಅಂತೆ. ನೋಡಿ, ನಂಗೆ ತುಂಬ ಚೆನ್ನಾಗಿ ಅನ್ನಿಸ್ತು, ಇಷ್ಟ ಆಯಿತು. ಸೊ ಹಾಗಾಗಿ ಅದು ಒಂದು ವಿಡಿಯೋ ಮಾಡಿಕೊಂಡು ಹೊರಟ್ವಿ. ಇದು ಕ್ಯೂ. ನಾವು ನಮಸ್ಕಾರ ಮಾಡೋದು ನೋಡಿ ನಮ್ಮ ಮಗನೂ ಹಾಗೆ ಮಾಡ್ತಾನೆ. ನಮ್ಮನ್ನು ನೋಡಿ ತಾನೇ ಮಕ್ಕಳು ಕಲಿಯೋದು. ಹಾಗಾಗಿ ಒಳ್ಳೆಯದು. ಆ ಅಮ್ಮಂಗೆ ಕೈ ಮುಗಿದು ನಾವು ಮನೆ ಕಡೆ ಹೊರಟ್ವಿ. ತುಂಬ ಬೆಳಗ್ಗೆ ಹೋದರೆ ಚೆನ್ನಾಗಿರುತ್ತೆ. ಅರ್ಲಿ ಮಾರ್ನಿಂಗ್ ದೇವಸ್ಥಾನಕ್ಕೆ ಹೋಗೋಕ್ಕೆ. ಅಲ್ಲಿಂದ ಹೋಟೆಲ್ಗೆ ಹೋದ್ವಿ ಟಿಫನ್ ಮಾಡೋದಕ್ಕೆ ಅಂದ್ಬಿಟ್ಟು. 3 ಟಿಫನ್ ಮಾಡಿಕೊಂಡು ಲೈಟಾಗಿ ಆಫ್ ಕಾಫಿ ಕುಡ್ಕೊಂಡು ಹಾಗೆ ಮತ್ತೆ ಮನೆ ಕಡೆ ಹೊರಟ್ವಿ. 10 ಗಂಟೆ ಒಳಗಡೆ ಹೋಗಬೇಕು ಅಂತ. ಯಾಕಂದರೆ ನನ್ನ ಮಗನಿಗೆ ಸ್ಕೂಲ್ ಇದೆ, ಸಮ್ಮರ್ ಕ್ಯಾಂಪ್ ಹಾಕಿರೋದ್ರಿಂದ ಅವ್ನು ಸ್ಕೂಲ್ಗೆ ಹೋಗ್ಬೇಕಾ ಅಂತ ಕೇಳ್ತಿದ್ದ. ನಮ್ಮ ಮನೆ ಹತ್ರ ಬರ್ತಾ ಇದ್ದಂಗೆ ಸ್ಕೂಲ್ಗೆ ಹೋಗ್ಬೇಕಮ್ಮ ಅಂತ ಕೇಳ್ತಿದ್ದ. ಹೂನಪ್ಪ, ಹೋಗಲೇಬೇಕು ಅಂತ ನಾನು ಹೇಳಿದೆ. ನೋಡಿ, ಫೈನಲಿ ನಮ್ಮ ಮನೆ ಬಂದೇ ಬಿಡ್ತು. ಚಂದ್ರ ತುಳಸಿ ನಿಲಯ ಮನೆಗೆ ಬಂದು ಬೇಗ ಅವನಿಗೆ ಬಾಕ್ಸ್ ಕಟ್ಟಿದೆ. ಯಾಕಂದರೆ ಮನೇಲಿ ಇದ್ದರೆ ಒಂಟಿಯಾಗಿರ್ತಾನೆ, ಸುಮ್ಮನೆ ಟಿ ವಿ ನೋಡೋದು, ಸುಮ್ಮನೆ ಆಟ ಆಡೋದು, ಆ ಥರ ಮಾಡ್ತಿರ್ತಾನೆ ಅನ್ನೋದಕ್ಕೋಸ್ಕರ ಅವನು ಸಮ್ಮರ್ ಕ್ಯಾಂಪ್ಗೆ ಹಾಕಿದೆ. ಬಿಕಾಸ್ ಸ್ಕೂಲಲ್ಲಿ 4 ಮಕ್ಕಳ ಜೊತೆ ಬೆರೆತ್ರೆ ಅವನಿಗೂ ಟೈಮ್ ಪಾಸ್ ಆಗುತ್ತಲ್ವ, ಅದಕ್ಕೋಸ್ಕರ. ಅವ್ನು ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ನಾವು ಟೆಂಪಲ್ಗೆ ಹೋಗಿ ಬರಬೇಕು ಅಂತ ಬೆಳಗ್ಗೆನೇ ಬೇಗ ಎದ್ದು ಹೋಗಿ ಬಂದಿದ್ದು. ಸೊ ನಾವು ಅಂದ್ಕೊಂಡಂಗೆ ನಮ್ಮ ಟೈಮ್ ಪ್ರಕಾರ ಹೋಗಿ ಬಂದ್ವಿ. ಈ ವಿಡಿಯೋ ಕಡೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬಾಯ್.